हाय फ्रेंड्स, एसजीटी मोबाइल रिपेयर एंड ट्रेनिंग इंस्टीट्यूट को निम्मेलरिಗೂ स्वागत है। मेरा सभी भाई को एसजीटी मोबाइल रिपेयर एंड ट्रेनिंग इंस्टीट्यूट को स्वागत है। आज मेरे पास Vivo V29e वाला मोबाइल आया हुआ है। Vivo V29e ಮೊಬೈಲ್ ಬಂದಿದೆ। ಏನಾಗ್ತಾ ಇದೆ, ಇದು ಆನ್ ಆಗ್ತಾ ಇದೆ, ಫಸ್ಟ್ ಲೋಗೋ ರೀಸ್ಟಾರ್ಟ್ ಆಗ್ತಾ ಇದೆ, ಆಫ್ ಆಗ್ತಾ ಇದೆ, ಆನ್ हो रहा है, ಫಸ್ಟ್ ಲೋಗೋ दिखा रहा है, ಆಫ್ हो रहा है, ಫಸ್ಟ್ ಲೋಗೋ ಬರ್ತಾ ಇದೆ, ಆಫ್ ಆಗ್ತಿದೆ। ಕರೆಕ್ಟ್ ಆಗಿ ಸ್ವಲ್ಪ ಹೊತ್ತು ನಿಂತ್ಕೊಂತ ಇದೆ। ಇದು ಬೂಟ್ ಕರಪ್ಟ್ ಆಗಿರ್ಬೋದು ಅಥವಾ ಯಾವುದೋ ಬೂಟ್ಗೆ ಬೇಕಾಗಿರುವ ಫೈಲ್ಗಳು ಏನಾಗಿರ್ಬೋದು ಕರಪ್ಟ್ ಆಗಿರ್ಬೋದು। ಚಲೋ, ಇದನ್ನ ನಾವು ಇದು ಕಾಮನ್ ಪ್ರಾಬ್ಲಮ್ ಇದೆ ಅಥವಾ ಬ್ಯಾಡ್ ಸೆಕ್ಟರ್ ಇಂದನೂ ಈ ತರ ಕಂಪ್ಲೇಂಟ್ ಬರುತ್ತೆ। ಎಲ್ಲಿಂದ? ನಮ್ದು ಬ್ಯಾಡ್ ಸೆಕ್ಟರ್ ಇಂದನೂ ಈ ತರ ಕಂಪ್ಲೇಂಟ್ ಬರುತ್ತೆ। ಬ್ಯಾಡ್ ಸೆಕ್ಟರ್ ಅಂದ್ರೆ ಎಲ್ಲರಿಗೂ ಐಡಿಯಾ ಇದೆ, ಹೌದಾ? ಇದನ್ನ ನಾವು ರಿಪೇರ್ ಮಾಡೋಣ। V29e इसको क्या करेंगे हम, मैंने ऑन एंड ऑफ को छोड़ा हुआ है, देखो ऑन एंड ऑफ ಹಿಡ್ಕೊಂಡಿಲ್ಲ। ಹಂಗೆ ಆಫ್ ಆಗೋದು ಆನ್ ಆಗೋದು ಆಗ್ತದೆ। ಇದನ್ನ ನೋಡೋಣ ಯಾರಾದ್ರೂ ಏನಾದ್ರೂ ರಿಪೇರ್ ಮಾಡಿದಾರ ಏನು ಅಂತ। ನಾನು ಇದನ್ನ ನೋಡಿದ್ರೆ ಇದರಲ್ಲಿ ಯಾರು ರಿಪೇರ್ ಕಾಣಲಿಲ್ಲ। ಯಾಕೆ ಅಂತ ಹೇಳಿದ್ರೆ ಶೀಲ್ಡ್ ಮಾತ್ರ ಓಪನ್ ಇದೆ, ಕಾಣಿಸ್ತಾ ಇದೆಯಾ? ಶೀಲ್ಡ್ ಮಾತ್ರ ಓಪನ್ ಇದೆ। ವೈಟ್ ಪೇಸ್ಟೆಡ್ ಇದೆ ಇದರಲ್ಲಿ, ಏನಿದೆ? ವೈಟ್ ಪೇಸ್ಟೆಡ್ ಇದೆ ಇದರಲ್ಲಿ, ಕರೆಕ್ಟಾ? ಚಲೋ ಟಿಕ್, ಇದನ್ನ ನಾವು ತೆಗೆದ್ಬಿಟ್ಟು ಚೆಕ್ ಮಾಡೋಣ ಏನ್ ಪ್ರಾಬ್ಲಮ್ ಅಂತ। ಓಕೆ, ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ। ಇವಾಗ ನಾವೇನು ಮಾಡೋಣ, ग्लू क्लीन ಮಾಡ್ತಾ ಇದೀನಿ। क्या करेंगे हम, ग्लू क्लीन करेंगे, UFS को निकालेंगे। ग्लू क्लीन ಮಾಡೋಣ ನಾವು, UFS ಅನ್ನು ಏನು ಮಾಡೋಣ, ತೆಗಿಯೋಣ ಹೊರಗೆ। अभी वाइट पेस्टेड है, ये इधर वाइट पेस्टेड ಇದೆ। ओके, इसको हम 100% हीट देके, मेरा हीट होगा 340-60 ईयर। ನನ್ನ ಹೀಟು 340-60 ईयर ಇದೆ। ನಿಧಾನಾಗಿ ಆರಾಮಾಗಿ ಈ ಥರ ನಾವೇನು ಮಾಡ್ತಾಯಿದ್ದೀನಿ, ತೆಗಿತಾ ಇದ್ದೀನಿ। वाइट पेस्ट ಇದೆ, आराम से इसको ग्लू क्लीन करना चाहिए। इल्लांದ್ರೆ ट्रैक ಎಲ್ಲ ಎದ್ದೋಗ್ಬಿಡುತ್ತೆ। आराम से इसका ग्लू क्लीन करना चाहिए, नहीं तो ट्रैक सभी उड़ जाएगा। ये अपना ऐसा क्लीन हो गया है। अभी इसका रीबॉल भी हो चुका है। अभी डब्बी में डाल के, अपना बॉक्स में डाल के इसको क्या करेंगे, ಚೆಕ್ करेंगे। ಏನು ಮಾಡೋಣ, ಬಾಕ್ಸ್ ಒಳಗಡೆ ಹಾಕಿ ಏನು ಮಾಡೋಣ, ಇದರಲ್ಲಿ ಏನಾದ್ರು ಪ್ರಾಬ್ಲಮ್ ಇದೆಯಾ ಅಂತ ಚೆಕ್ ಮಾಡೋಣ। ಯಾಕಂದರೆ ಸೆಕೆಂಡ್ ಲೋಗೋ ಅಥವಾ ಲೋಗೋ रिस्टार्ट ಬರ್ತಾ ಇದೆ। फर्स्ट लोगो इसका रिस्टार्ट आ रहा है, क्या आ रहा है, फर्स्ट लोगो रिस्टार्ट आ रहा है। हमने UFS को डब्बी में डाल दिया, तो आइडेंटिफाई करने के लिए F64 को ओपन कर लिया है। ओके, इवाग ಏನು ಮಾಡೋಣ, ನಾವು आइडेंटिफाई ಮಾಡೋಣ। क्या करेंगे, अभी आइडेंटिफाई करेंगे इसका अंदर क्या प्रॉब्लम है करके चेक करेंगे। हमने इसका बैकअप ले रहा है ये। हमने इसका पूरा चेक करना चाहिए, क्योंकि ना लोगों में क्यों है, लोगों में आने के लिए दो कारण होता है, बैड हेल्थ होता है, नहीं तो इसका सिस्टम करप्ट हो सकता है, सुपर करप्ट हो सकता है। क्योंकि ना बूट तो करप्ट नहीं हुआ, इसलिए तो लोगों में आ चुका है। अभी देखो इसका अंदर मेरे हिसाब से किधर भी नहीं दिख रहा है, सभी आराम से दिख रहा है। यानी सब कुछ इसका अंदर ಓಕೆ ಲಗ್ रहा है। इसको ಬ್ಯಾಕಪ್ ले लेंगे, ನೋಡೋಣ ಇದರಲ್ಲಿ ನನ್ನ ಪ್ರಕಾರವಾಗಿ ಏನು ಪ್ರಾಬ್ಲಮ್ ತೋರಿಸ್ತಾ ಇಲ್ಲ ಇದರೊಳಗೆ। ನಾವೇನು ಮಾಡೋಣ, ಬ್ಯಾಕಪ್ ತೊಗೊಳ್ಳೋಣ। ಇವಾಗ ನಾನು ಒಂದು ಫೋಲ್ಡರ್ನ ಕ್ರಿಯೇಟ್ ಮಾಡ್ತೇನೆ। एक फोल्डर को क्रिएट कर रहा हूँ मैंने। ओके, अभी देखो पूरा के पूरा अपना बैकअप हो रहा है। लून 0 हो गया, लून 1 हो गया, सबको क्या करना पड़ेगा, बैकअप लेना चाहिए। बैकअप लेने के बाद जो है इसका पूरा एक बार चेक करेंगे। चेक करने के बाद फ्लैश फाइल से इसको फ्लैश करेंगे। ये वीडियो में फ्लैश फाइल से कैसे फ्लैश करना मैं दिखाने वाला हूँ। F64 ಮುಖಾಂತರವಾಗಿ ಲೋಗೋ ರಿಸ್ಟಾರ್ಟ್ ಬರ್ತಾ ಇರೋದನ್ನ ಯಾವ ಥರ ಫ್ಲಾಶ್ ಮಾಡೋದು ಅಂತ ಲೈವ್ ಆಗಿ ನಾನು ಹೇಳ್ತಾ ಇದ್ದೀನಿ। इस तरह ಇದು ಲೈವ್ ವಿಡಿಯೋ ನಡೀತಾ ಇದೆ, ಸ್ಟೂಡೆಂಟ್ का सामने ये लाइव वीडियो चल रहा है। ಇದು ಲೈವ್ ವಿಡಿಯೋ ನಡೀತಾ ಇದೆ, ಸ್ಟೂಡೆಂಟ್ ಎದುರುಗಡೆನೆ ಇದು ನಾವೆಲ್ಲ ಕೆಲಸಗಳನ್ನು ಮಾಡ್ತಾ ಇದ್ದೀವಿ। ಇದೇ ಥರ ಅಲ್ಲ, ಇದನ್ನು ಎಷ್ಟು ಥರ 3-4 ಥರ ಪ್ರೋಗ್ರಾಮಿಂಗ್ ಮಾಡ್ಬೋದು, ಅದನ್ನು ನಾನು ಇಲ್ಲಿ ಹೇಳ್ತಾ ಇದ್ದೀನಿ। ವಿಡಿಯೋದಲ್ಲಿ ಮಾತ್ರ ನಾನು ಒಂದು ಥರ ಇದನ್ನು ಹೇಳ್ತಾ ಇದ್ದೀನಿ, ಇದಾಗಿಲ್ಲ ಅಂದ್ರೂ ಬೇರೆ ಬೇರೆ ಥರ ಪ್ರೋಗ್ರಾಮಿಂಗ್ ಮಾಡ್ಬೋದು। ಓಕೆ, अभी मैंने इसको पूरा आइडेंटिफाई किया हुआ है। ಏನು ಮಾಡಿದ್ದೀನಿ, ನಾನು ಇದನ್ನು ಫುಲ್ಲು ಐಡೆಂಟಿಫಿಕೇಷನ್ ಮಾಡಿದ್ದೀನಿ। ಇದಾದಮೇಲೆ ಡಿಸ್ಕ್ರಿಪ್ಟರಲ್ಲಿ ಹೋಗ್ಬಿಟ್ಟು ನಾನು ಏನು ಮಾಡ್ತೀನಿ, ಇದರ ಪ್ರಾವಿಷನ್ ಫೈಲ್ನ ರೀಡ್ ಮಾಡ್ಕೊತೀನಿ। ಕಾನ್ಫಿಗರ್ ಫೈಲ್ ಅನ್ಬೋದು ಅಥವಾ ಪ್ರಾವಿಷನ್ ಫೈಲ್, इसको कॉन्फ़िगर फाइल भी बोल सकते हैं, प्रोविज़न फाइल भी बोल सकते हैं। इसको क्या करना पड़ेगा, रीड करना पड़ेगा। ओके, एक बार इसको रीड करने के बाद हमने
रीड तो अभी हैंग हो गया हैंडसेट है, ये हैंग हो गया। रीड करने टाइम पे देखो ये एरर आ गया, एरर आके हैंग हो गया है। इसको क्या करेंगे, दोबारा ऑन करेंगे, आइडेंटिफिकेशन करेंगे। ये एक बार F64 में हो जाता है और ಹ್ಯಾಂಗ್ ಆಗಿಬಿಟ್ಟಿತ್ತು। ಸೊ ಹಂಗಾಗಿ ನಾವೇನು ಮಾಡಿದ್ವಿ, ರೀಕನೆಕ್ಟ್ ಮಾಡಿದ್ವಿ ಮತ್ತೊಂದು ಸಲ। ಯಾಕೆ ಅಂತ ಹೇಳಿದರೆ ಅದು ಹ್ಯಾಂಗ್ ಆಗಿ ನಿಂತ್ಕೊಂಡ್ಬಿಡ್ತು। ಒಂದೊಂದು ಟೈಮ್ F64 ಬಾಕ್ಸಲ್ಲಿ ಈ ಪ್ರಾಬ್ಲಮ್ ಇದೆ। ಸೊ ಹಂಗಾಗಿ ಇದು ಹ್ಯಾಂಗ್ ಆಗಿತ್ತು। ನಾನು ಇನ್ನೊಂದು ಸರಿ ರಿಪೀಟ್ ಐಡೆಂಟಿಫಿಕೇಷನ್ ಮಾಡಿದ್ದೀನಿ। ಓಕೆ, ಸೊ ಇವಾಗ ನಮ್ಮ ಉಳಿದಿರೋ ಕೆಲಸ ಮಾಡೋಣ, ಪ್ರಾವಿಷನ್ನ ರೀಡ್ ಮಾಡೋದು। ಇದನ್ನು ಕಾನ್ಫಿಗರ್ ಫೈಲ್ ಅಂತಾರೆ ಜಟಾಕಲ್ಲಿ। ಸೊ ಇದನ್ನು ನಾವೇನು ಮಾಡಿದ್ವಿ, रीड ಮಾಡಿದ್ವಿ। कॉन्फ़िगर या बोल सकते हैं, प्रोविज़न भी बोल सकते हैं। इसको क्या करें, आपने रीड किया, किधर रीड हो गया है, ये सी प्रोग्रामिंग में F64 में बैकअप में ಎಲ್ಲಿ ರೀಡ್ ಆಗಿದೆ, ಸಿ ಪ್ರೋಗ್ರಾಮಿಂಗ್ F64 ಬ್ಯಾಕಪ್ಪಲ್ಲಿ। ಸೊ ಇದರ IC ನಂಬರ್ B813 ಇದೆ, ಲಾಸ್ಟ್ ನಂಬರ್। ಸೊ ನಾನು B813ನ ಕಾಪಿ ಮಾಡ್ತಾಯಿದ್ದೀನಿ ಅಥವಾ ಕಟ್ ಮಾಡ್ತಾಯಿದ್ದೀನಿ, ಅಲ್ಲಿಂದ ಕಟ್ ಮಾಡಿಬಿಟ್ಟು ಸೊ ನಾನು ಬ್ಯಾಕಪ್ ಮಾಡಿದ್ನಲ್ಲ ಟೇಬಲ್ ಮೇಲೆ, ಅಲ್ಲಿ ಏನು ಮಾಡ್ತಾಯಿದ್ದೀನಿ, ಪೇಸ್ಟ್ ಮಾಡ್ತಾಯಿದ್ದೀನಿ। हमने बैकअप लिया हुआ, उसके अंदर मैं क्या कर लिया, इसका पूरा के पूरा पेश कर लिया तो प्रोविज़न को। तो ये पूरा रीडेड डंप हो गया अपने पास। उसके बाद हम क्या करेंगे, अपने पास जो है डाउनलोड किया हुआ फाइल है इसका। सो ये डाउनलोड किया, किधर करना, क्या करना, कौन सा वर्जन करना, कैसे करना, सब कुछ हम लाइव क्लास में बताएंगे। सो अभी तो हाँ फ़िलहाल डाउनलोड किया हुआ, इसको एक्सट्रैक्ट कर रहा हूँ मैं। सो ये सब कुछ अपने ऑफलाइन स्टूडेंट में हम बात करते हैं। ओके, सो इसके बाद जो है रीडेड किया फाइल को ऐसा ही है, हम डाउनलोड किया फाइल से ಫ್ಲಾಶ್ ಕರ ರೀಡ್ ಮಾಡಿರೋ ಫೈಲ್ ಹಾಗೆ ಇಟ್ಟಿದ್ದೀವಿ ಒಂದು ಕಡೆ। ನಾನು ಡೌನ್ಲೋಡ್ ಮಾಡಿರೋ ಫೈಲಿಂದ ಏನು ಮಾಡ್ತಾಯಿದ್ದೀನಿ, ಫ್ಲಾಶ್ ಮಾಡ್ತಾಯಿದ್ದೀನಿ। ರಾ ಪ್ರೋಗ್ರಾಮಿಂಗ್ ಹಾಕ್ಬಿಟ್ಟು ಏನು ಮಾಡ್ತಾಯಿದ್ದೀನಿ, ಇಲ್ಲಿ ಫ್ಲಾಶ್ ಮಾಡ್ತಾಯಿದ್ದೀನಿ। ಇದ್ರ ಫ್ಲಾಶ್ ಮಾಡಿದ ಮೇಲೆ ಮೇನ್ ಇಂಪಾರ್ಟೆಂಟ್ ನೋಡಬೇಕಾಗಿರೋದು ಸೂಪರ್ ಫೈಲ್ ಸೆಲೆಕ್ಟ್ ಆಗಿದೆಯಾ ಅಂತ। ಸೊ ರಾ ಪ್ರೋಗ್ರಾಮಿಂಗ್ ಫೈಲ್ನ ನಾನು ಮತ್ತೆ ಏನು ಮಾಡ್ತಾಯಿದ್ದೀನಿ, ಸೆಲೆಕ್ಟ್ ಮಾಡ್ತಾಯಿದ್ದೀನಿ। ಸೊ ಸೂಪರ್ ಫೈಲ್ ಏನು ರೈಟ್ ಆಗಿದೆ ಅಂದರೆ ಸೆಲೆಕ್ಟ್ ಆಗಿದೆ ಅಂತ ತೊಳೋ, ಇಲ್ಲಿ ಸೂಪರ್ ಫೈಲ್ ರೈಟ್ ಅಂದರೆ ಸೆಲೆಕ್ಟ್ ಆಗಿದೆ। ಸೊ ಇದನ್ನೇನು ಮಾಡ್ತಾಯಿದ್ದೀನಿ, ರೈಟ್ ಮಾಡ್ತಾಯಿದ್ದೀನಿ। ಓಕೆ, ಸೊ ರೈಟ್ ಆದಮೇಲೆ ಚೆಕ್ ಮಾಡೋಣ ಸೆಟ್ ಆನ್ ಆಗುತ್ತಾ ಇಲ್ವ ಅಂತ। ಆನ್ ಆಗಿಲ್ಲ ಅಂದರೆ ಮುಂದೆ ಏನು ಮಾಡಬೇಕಂತ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ। सो राइट होने के बाद हम क्या करेंगे, चेक करेंगे अपना सेट ऑन होता है या नहीं होता। क्योंकि ना ये में USB से कैसे फ्लैश होता है ना, वही तरीका मैं F64 में चिप ऑफ करके किया हुआ है। USB ಇಂದ ನಾವು ಯಾವ ಥರ ಫ್ಲಾಶ್ ಮಾಡ್ತೀವೋ ಅದನ್ನೇ ಚಿಪ್ ಆಫ್ ಮಾಡಿಬಿಟ್ಟು ನಾನು F64 ನಲ್ಲಿ ರೈಟ್ ಮಾಡಿರೋದು। ಓಕೆ, ಸೊ USB ಫ್ಲಾಶ್ ಮಾಡೋದು ಒಂದೇ, ಇವಾಗ ನಾನು ಮಾಡಿರೋ ಪ್ರೋಸೆಸ್ ಮಾಡೋದು ಒಂದೇ। ಬ್ಯಾಕಪ್ ಅಂತೂ ತೊಗೊಂಡು ಇಟ್ಕೊಂಡಿದ್ದೀನಿ ಒಂದು ಕಡೆ, बैकअप तो लेके रखा हुआ। ऐसा काम आप भी सीख सकते हैं। आजा SGT मोबाइल रिपेयर एंड ट्रेनिंग इंस्टीट्यूट बैंगलोर, ಇದೇ ಥರ ಕೆಲಸ ನೀವು ಕೂಡ ಕಲಿಬೋದು। ಬನ್ನಿ SGT ಮೊಬೈಲ್ ರಿಪೇರ್ ಆ್ಯಂಡ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಬ್ಯಾಂಗ್ಳೂರ್। ಇದರಲ್ಲಿ ನೋಡಿ ಪ್ರೋಗ್ರಾಮಿಂಗ್ A to Z ಹೇಳ್ಕೊಡ್ಲಾಗುತ್ತೆ। ಸೊ ನಮ್ಮ ಸೆಟ್ ಏನಾಯಿತು, 100% ಪ್ರೋಗ್ರಾಮಿಂಗ್ ಆಗಿದೆ। ಸೊ ಇದನ್ನು ನಾನು ಚಿಪ್ ಆಫ್ ಮಾಡ್ತಾಯಿದ್ದೀನಿ ಮತ್ತು ಇದನ್ನು EMMC ಕೂರಿಸಿ ಸೆಟ್ ಆನ್ ಆಗುತ್ತಾ ಅಂತ ಚೆಕ್ ಮಾಡ್ತೀನಿ। ಸೊ ಇವಾಗ EMMC ನಾನು ಇಲ್ಲಿ ಕೂರಿಸ್ತಾ ಇದ್ದೀನಿ, चिप ऑफ ಮಾಡಿರೋ EMMC को बैठा के क्या करेंगे, सेट को ऑन करने की कोशिश करेंगे। अभी क्या होता है, पूरा ऑन होता है क्या, नहीं होता है क्या, हम चेक करेंगे। ये तरीका से आपको खाली मोबाइल को फ्लैश कर सकते हैं हम। USB से कैसे फ्लैश करते हैं वैसा ही इसको फ्लैश किया हमने। खाली बैकअप लिया है बस, और कुछ भी नहीं, डंप डाला नहीं, कुछ भी नहीं करा, रीपार्टीशन किया नहीं, कुछ भी किया नहीं है। खाली उसको USB से फ्लैश कैसे होता, मैंने चिप ऑफ से इसको फ्लैश किया हुआ। USB ಯಾವ ಥರ ಫ್ಲಾಶಿಂಗ್ ಮಾಡ್ತಾರೋ ಅದೇ ಥರ ನಾನು USB ಅನ್ಸಪೋರ್ಟೆಡ್ ಇರೋದ್ರಿಂದ ಇದರ ಫ್ಲಾಶಿಂಗ್ ಸೊ ಸರ್ವಿಸ್ ಸೆಂಟ್ರಲ್ಲಿ ಅಥವಾ ಆನ್ಲೈನ್ ಮಾಡಿಸ್ಬೇಕಾಗುತ್ತೆ। ಸೊ ಹಂಗಾಗಿ ನಾನೇನು ಮಾಡ್ತಾಯಿದ್ದೀನಿ, ಹಾಗೇ ಫೈಲ್ ಮುಖಾಂತರವಾಗಿ F64 ಇಂದ ಫ್ಲಾಶ್ ಮಾಡಿದ್ದೀನಿ। ಸೊ ನಿನ್ನೆ ನೈಟ್ ನಾವೇನು ಮಾಡಿದ್ವಿ, ಪ್ರೋಗ್ರಾಮ್ ಮಾಡಿ ಹೋಗಿದ್ವಿ। ಏನು ಮಾಡಿ ಹೋಗಿದ್ವಿ, ನಿಮ್ಮೆದುರಿಗೆ ಮಾಡಿದ್ವಿ ಕನ್ನಡ। ಸೊ ನಮ್ದು ಕರೆಂಟ್ ಪ್ರಾಬ್ಲಮ್ ಆಯಿತು, ಅದಕ್ಕೆ ಹೋದ್ವಿ, ಇವತ್ತು ಬೆಳಗ್ಗೆ ಬಂದಿದ್ದೀವಿ ಕನ್ನಡ, ಹೌದಾ। ಸೊ ಇವಾಗ ನೋಡಿ ನಮ್ದು ಸೆಟ್ ಏನಾಗಿದೆ, 41% ಆನ್ ತೋರಿಸ್ತಾ ಇದೆಯಾ ನೋಡಿ, ತೋರಿಸ್ತಾ ಇದೆಯಾ ಆನ್ ನೋಡಿ। ಆಫ್ ಮಾಡಿದೆ, ಆನ್ ಮಾಡ್ತೀನಿ, ಬಂತಾ 41% ಸೆಟ್ ಸಕ್ಸಸ್ ಆಗಿದೆ। ಸೊ ಪ್ರೋಗ್ರಾಮಿಂಗ್ ಎಲ್ಲ ನೋಡಿದ್ರ ಲೈವ್ ಆಗಿ। ಸೊ ನಿನ್ನೆ ನೈಟ್ ಸ್ಟಾರ್ಟ್ ಮಾಡಿದ್ವಿ ಇದನ್ನ ನಾವು, ಮತ್ತೆ ಬೆಳಗ್ಗೆ ಏನಾಗಿದೆ, ಇದು 100% ಕ್ಲಿಯರ್ ಆಗಿದೆ, ಸೆಟಪ್ ಮೋಡಿಗೆ ಬಂದಿದೆ ಕನ್ನಡ। ಸೊ ಇದೇ ತರ ವಿಡಿಯೋ ಇದು ಲೈವ್ ನಡೀತಾ ಕನ್ನಡ। ಸೊ ಅಂದ್ರೆ ನಮ್ದು ಲೈಟ್ ಕಂಪ್ಲೇಂಟ್ ಆಗಿತ್ತು, ಇಂಟರ್ನೆಟ್ ಪ್ರಾಬ್ಲಮ್ ಆಗಿತ್ತು, ಹಂಗಾಗಿ ನಾವೇನ್ ಮಾಡ್ಲಿಕ್ಕಾಗ್ಲಿಲ್ಲ, ಕಂಪ್ಲೀಟ್ ಮಾಡಕ್ಕಾಗಿಲ್ಲ ನಿನ್ನೆ ವಿಡಿಯೋ। ಸೊ ನಾವೇನ್ ಮಾಡಿದ್ವಿ, ಬೆಳಗ್ಗೆ ಕಂಪ್ಲೀಟ್ ಮಾಡಿದ್ವಿ। ಬಟ್ ಇದನ್ನ ಬೇರೆ ಬೇರೆ ತರ 4-5 ತರ ನಾವೇನ್ ಮಾಡಿದೀವಿ, ವಿಡಿಯೋದಲ್ಲಿ ತೋರಿಸಿಲ್ಲ ಅಷ್ಟೇ, 4-5 ತರ ನಾವು ಇದನ್ನ ಪ್ರೋಗ್ರಾಮ್ ಮಾಡೋದನ್ನ ತೋರಿಸಿದ್ವಿ ನಾನು, ಹೌದಾ। ಸೊ F64 ಬಾಕ್ಸ್ ಇದ್ರೆ ಲೈವ್ ಮಾಡ್ಬೋದಾ, ಲೈವ್ ನಡೆಯುತ್ತಾ ಇಲ್ಲಿ, ಅಂದ್ರೆ ಕಸ್ಟಮರ್ ಇಂದ ಡೈರೆಕ್ಟ್ ಆಗಿ ತಗೊಂಡಿರೋ ಮೊಬೈಲ್ ನೇ
ಇಲ್ಲಿ ನಾವು ರಿಪೇರ್ ಮಾಡಿ ತೋರಿಸ್ತೀವ. ಡುವೆಲ್ ಲೇಯರ್ ಮದರ್ ಬೋರ್ಡ್, ಸ್ಯಾಂಡ್ವಿಚ್ ಮದರ್ ಬೋರ್ಡ್ ಮಾಡಿದ್ ನೋಡಿದಿರಾ? ಯಾವ್ದು ಮಾಡೆಲ್ ನೋಡಿದ್ರಿ? S23 ಅಲ್ಟ್ರಾ ನೋಡಿದ್ರಿ? ಸೊ ಇದೇ ತರ ಕೆಲಸ ಕಲಿಬೇಕು ಅನ್ನಂಗಿದ್ರೆ ಬನ್ನಿ SGT ಮೊಬೈಲ್ ರಿಪೇರ್ ಅಂಡ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಬ್ಯಾಂಗ್ಳೂರ್. ಹಾರ್ಡ್ವೇರ್ ಪ್ಲಸ್ ಸಾಫ್ಟ್ವೇರ್ ಎರಡು ಹೇಳ್ತೀವ ಇಲ್ಲಿ, ಎರಡು ನಡೀತಿದ. ಸೊ ಎಷ್ಟೆಷ್ಟು ಮೊಬೈಲ್ ರೆಡಿ ಮಾಡಿದ್ರಿ ಎಲ್ಲರೂ? ಆಗಿದೆ, ನೀವೇ ಮಾಡಿರೋದು ಅಲ್ಲ, ನಾನೇನಾದ್ರು ಮಾಡ್ಕೊಟ್ನಾ? ನಿಮ್ ಕೈಯಿಂದಾನೇ ರೆಡಿ ಆಗಿರೋದು, ಹೌದಾ? ಸೊ ಏನಾದ್ರೂ ಇಲ್ಲಿ ಟ್ರೈನಿಂಗ್ ತಗೋಬೇಕು ಅನ್ನಂಗಿದ್ರೆ ಬನ್ನಿ SGT ಮೊಬೈಲ್ ರಿಪೇರ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಬ್ಯಾಂಗ್ಳೂರ್. ಕೆಳಗಡೆ ಬರ್ತೀವಿ ನಂಬರ್ಗೆ ಕಾಲ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.